ಗುಡ್ ಮೈಂಡ್ ಸೆಟ್ ಇತ್ತು ಅಂತ ಅಂದ್ರೆ ನೀವು ಎಷ್ಟು ಬೇಗ ಅಚೀವ್ ಮಾಡ್ತೀರಾ ಗೊತ್ತಾ? ಹಾಯ್ ಚಂದು ಫ್ಯಾಮ್, ಗುಡ್ ಮೈಂಡ್ ಸೆಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ತಿಳ್ಕೊತಾ ಹೋಗೋಣ. ಗುಡ್ ಮೈಂಡ್ ಸೆಟ್. ಎಸ್ ಗೈಸ್, ಇಬ್ಬರು ಹುಡುಗರು ಇರ್ತಾರೆ, ಒಂದು ಟಾಪ್ ಬಿಲ್ಡಿಂಗ್ ಹೋಗ್ಬೇಕಾಗಿರುತ್ತೆ, ಮೆಟ್ಲುಗಳು ಇರ್ತವೆ, ಸೆಂಟ್ರಿಗೆ ಒಂದು ಮೆಟ್ಲು ಕೂಡ ಬ್ರೋಕನ್ ಆಗಿರುತ್ತೆ, ಅಂದ್ರೆ ಬ್ರೇಕ್ ಆಗಿರುತ್ತೆ. ಅಲ್ಲಿ ಹತ್ಲಿಕ್ಕೆ ಒಬ್ಬ ಎದುರ್ತಾನೆ. ಯಾಕೆ ಅಂತಂದ್ರೆ ನಾನು ಟಾಪ್ ಫ್ಲೋರಿಗೆ ಹೋಗ್ತೀನಿ, ಅಲ್ಲಿಂದ ಏನಾದರೂ ಬಿದ್ದರೆ ನಾನು ಏನಾಗ್ಬೋದು, ಅಥವಾ ಅಲ್ಲಿ ಮೆಟ್ಲು ಬೇರೆ ಒಂದು ಒಡೆದೋಗಿದೆ, ನಾನು ಹೇಗೆ ಹೋಗೋದು ಅಂತ ಒಬ್ಬನು ಯೋಚನೆ ಮಾಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಯೋಚನೆ ಮಾಡ್ತಾನೆ, ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಅನ್ನು ಇಟ್ಕೊಂಡಿರ್ತಾನೆ, ಗುಡ್ ಮೈಂಡ್ ಸೆಟ್ ಅನ್ನ. ಅವನು ಇಲ್ಲ, ನಾನು ಬ್ರೋಕನ್ ಆಗಿದ್ರು ಪರವಾಗಿಲ್ಲ, ನಾನು ಇನ್ನೊಂದು ಸ್ವಲ್ಪ ಏನೋ ಎಫರ್ಟ್ ಹಾಕಿ ನಾನು ಮೇಲೆ ಹೋಗ್ತೀನಿ, ಒಂದು ಸ್ಥಾನಕ್ಕೆ ಹೋಗ್ತೀನಿ ಅನ್ನೋ ಒಂದು ಭರವಸೆ ಮೇಲೆ ಅವನು ಮೇಲೆ ಹತ್ತಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಇನ್ನೊಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನು ಮೇಲೆ ಹತ್ತಿ ಆರಾಮಾಗಿ ಒಂದು ಅಚೀವ್ ಮಾಡ್ತಾನೆ ಗೈಸ್. ಆಯ್ತಾ? ಈ ಬ್ರೋಕನ್ ಆಗಿರುತ್ತೆ, ಇದಾಗಿದೆ, ನನಗೆ ಆಗಲ್ಲ ಅಂತ ಇಲ್ಲೇ ಮೈಂಡ್ ಸೆಟ್, ಇಲ್ಲೇ ನೋಡಿ ಅವನು ಬರೀ ಮೈಂಡ್ ಸೆಟ್ ಇಡ್ತಾನೆ. ಯಾಕೆ ಅಂತ ಅಂದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ. ಇದು ನಾಟ್ ಗುಡ್. ಓಕೆನಾ? ಫಸ್ಟ್ ನೀವು ಏನೇ ಆಗಲಿ, ಏನೇ ಬರಲಿ ನಿಮ್ಮ ಲೈಫ್ನಲ್ಲಿ, ಅದು ಎಷ್ಟೇ ಕಷ್ಟವಾಗಿರಲಿ, ಅದನ್ನ ಎದುರಿಸ್ಲಿಕ್ಕೆ ಟ್ರೈ ಮಾಡಿದ್ರೆ ಅಲ್ಲಿ ಮೆಟ್ಲು ಬ್ರೋಕನ್ ಆಗಿತ್ತು, ಆದ್ರೂ ಕೂಡ ನಾನು ಹೋಗ್ತೀನಿ, ಮಾಡ್ತೀನಿ ಅನ್ನೋ ಒಂದು ಧೈರ್ಯ, ಹಠ, ಛಲ ಇನ್ನೊಬ್ಬ ವ್ಯಕ್ತಿನಲ್ಲಿತ್ತು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾವುದು ಇಲ್ಲಿ ಆಗಲ್ಲ ಅಂತ ಕೆಲಸ ಯಾವುದೂ ಇಲ್ಲ, ಎಲ್ಲದೂ ಸಾಧ್ಯತೆ ಇದೆ, ನಿಮ್ಮ ಲೈಫ್ನಲ್ಲಿ ಮಾಡೇ ಮಾಡ್ತೀರಾ. ಅದಕ್ಕೋಸ್ಕರ ಬಿ ಪಾಸಿಟಿವ್, ಗುಡ್ ಮೈಂಡ್ ಸೆಟ್ ಅನ್ನು ಇಟ್ಕೊಳ್ಳಿ. ಒಳ್ಳೆ ಮೈಂಡ್ ಸೆಟ್ ಇಂದ ಎಲ್ಲಾನು ಮಾಡ್ತಾ ಹೋಗಿ, ಎಲ್ಲದನ್ನು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.